ಒಬ್ಬ ಟೆರರಿಸ್ಟ್ ನ ಹೆಂಡತಿಗೆ ಈಗ ಕರುಣೆ ಉಕ್ಕಾಕತ್ತಿ. ಜೀವಗಳ ಬೆಲೆ ಏನು ಅಂತ ಆಕಿನೇ ಅಳ್ಕೋದು ಮಾತಾಡತ್ತಾಳ. खुदा के लिए हमें और कत्लेआम लाशें नहीं चाहिए अपने लोगों की. हमारी फौज है, हमारी फोर्सेस है, हमारे वो लोग हैं. ತಿಹಾರ್ ಜೈಲ್ನಾಗಿರೋ ಒಬ್ಬ ಭಯೋತ್ಪಾದಕ ಎಷ್ಟೆಲ್ಲಾ ನರಮೇಧ ಮಾಡಿದ್ದ, ಅದಕ್ಕ ಏನೂ ಉತ್ತರ ಇಲ್ಲ. UPA ಗವರ್ಮೆಂಟ್ ಒಳಗ ರಾಜ್ಯಾರೋಷವಾಗಿ ತಿರ್ಗಾಡ್ತಿದ್ದವನ್ನ ಹೆಂಡತಿ ಗೋಳಾಟ ನೋಡ್ರಿ. बुरहान वानी की शहादत का वास्ता है कि आप लोग आपस में मिल बैठे. कोई नामुमकिन नहीं है. POK ಮಂದಿ ಮೇಲೆ ದಾಳಿ ಆದ್ರ ಪಾಕಿಸ್ತಾನಕ್ಕ ಹಿಡಿ ಶಾಪ ಹಾಕಕತ್ತಾರ. ತಾವು ಯಾರನ್ನಾದ್ರೂ ಕೊಂದ್ರ ಅದು ಬಲಿ, ಬೇರೆದವ್ರು ಇವ್ರನ್ನ ಕೊಂದ್ರ ಅಯ್ಯಯ್ಯೋ ಅನ್ಯಾಯ. ಇದೆಂತ ಅನ್ಯಾಯ? ಇಲ್ಲೊಬ್ಳು ಹೆಣ್ಮಗಳು ಗೊಳೋ ಅಂತ ಅಳಾಕತ್ತಾಳ, ಕೈ ಮುಗಿದು ಬೇಡ್ಕೊಳಕತ್ತಾಳ. ಪಾಕಿಸ್ತಾನ ಆಕ್ರಮಣ ಮಾಡ್ಕೊಂಡಿರೋ ಕಾಶ್ಮೀರದಾಗಿರೋ ಮಂದಿ ಮೇಲ ದಾಳಿ ಮಾಡಬೇಡ್ರಿ, ಅವ್ರ ಮೇಲ ದೌರ್ಜನ್ಯ ಮಾಡಬೇಡ್ರಿ, ನಾವು ಎಲ್ಲ ಒಂದಾಗಿರ್ಬೇಕು, ನಾವೇ ಹಿಂಗ್ ಕಿತ್ತಾಡಿದ್ರ ಏನು ಕತಿ? ಪಾಕಿಸ್ತಾನದ ಸೈನಿಕರು ದಯವಿಟ್ಟು ಗುಂಡು ಹಾರಿಸಬೇಡ್ರಿ, ದೇವರಿಗೋಸ್ಕರ ಅಲ್ಲಾಗೋಸ್ಕರ ಎಲ್ಲರೂ ಒಂದಾಗಿರೋದನ್ನ ಅರ್ಥ ಮಾಡ್ಕೊಡ್ರಿ. ಯಾಕೆ ಈ ರೀತಿ ಮಾರಣ ಹೋಮ ನಡ್ಸಾಕತ್ತೀರಿ? ಒಂದು ಜೀವದ ಬೆಲೆ ನಿಮಗ ಅರ್ಥ ಆಗೋದಿಲ್ಲೇನು ಅನ್ನೋ ಅಂತ ಪ್ರಶ್ನೆ ಈ ಅಕ್ಕ ಹಾಕಾಕತ್ತಾಳ. ಈಕಿ ಬೇರೆ ಯಾರು ಅಲ್ಲ, ಭಾರತದ ತಿಹಾರ್ ಜೈಲೊಳಗಿರುವಂತ ಒಬ್ಬ ಟೆರರಿಸ್ಟ್ ನ ಹೆಂಡತಿ. ಈಕಿಗೆ ಈಗ ಜೀವದ ಬೆಲೆ ಗೊತ್ತಾಗತೈತಿ. ಒಂದು ಜೀವದ ಬೆಲೆ ನಿಮಗೇನು ಗೊತ್ತು ಅಂತ ಕೇಳಾಕತ್ತಿರೋ ಈಕಿ ಗಂಡ ಸಾಕಷ್ಟು ಕೊಲೆ ಮಾಡ್ಯಾನ, ನರಮೇಧ ನಡೆಸ್ಯಾನ. ಎರಡ ಇವನ ಮೇಲಿರೋ ಆರೋಪಗಳು, ಪ್ರೂವ್ ಆಗಿರೋ ಅಪರಾಧಗಳು. ಈಗ ಪಾಕ್ ಆಕ್ರಮಿತ ಕಾಶ್ಮೀರದ ಮಂದಿನ ಕೊಲ್ಲಾಕತ್ತ ಮೇಲೆ ಜಗತ್ತೊಳಗ ಪ್ರತಿಯೊಂದು ಜೀವಕ್ಕೂ ಬದುಕೋ ಹಕ್ಕೈತಿ ಅನ್ನೋದು ಈಕಿಗೆ ಅರ್ಥ ಆಗತೈತಿ. ಯಾವತ್ತೂ ಇಲ್ಲದೆ ಇರೋ ಕರುಣೆ ಇವತ್ತು ಉಕ್ಕಿ ಬರಾಕತ್ತೈತಿ. ಈ ರೀತಿ ಪಾಕಿಸ್ತಾನ ದಬ್ಬಾಳಿಕೆ ಮಾಡಬೇಡ್ರಿ, ಕುಂತು ರಾಜಿ ಮಾಡ್ಕೊಡ್ರಿ ಅಂತ ಗೋಳು ಅಂತ ಅಳ್ಕೋತ ಬೇಡ್ಕೊಳಕತ್ತಾಳ. तो इसलिए खुदा के लिए हमें और कत्लेआम लाशें नहीं चाहिए अपने लोगों की. हमारी फौज है, हमारी फोर्सेस है, हमारे वो लोग हैं. ये कौन सी बुरी घड़ी थी जो ये गलतफहमी इस हद तक चली गई? तो मैं हाथ जोड़ती हूँ, खुदा का वास्ता है दोनों साइड्स को, अल्लाह का वास्ता है, यासीन साहब का वास्ता है, हमारे लाखों शहीदों का वास्ता है, बुरहान वानी की शहादत का वास्ता है कि आप लोग आपस में मिल बैठे. कोई नामुमकिन नहीं है. ನೀವೇನ್ ನೋಡಿದ್ರಲ್ಲ ಈಗ ದೃಶ್ಯದಾಗ, ಆಕಿ ಮಶಾಲ್ ಮಲಿಕ್ ಭಾರತದಾಗ ತಿಹಾರ್ ಜೈಲಿನೊಳಗ ಶಿಕ್ಷೆ ಅನುಭವಿಸಾಕತ್ತಿರುವಂತ ಯಾಸಿನ್ ಮಲಿಕ್ನ ಧರ್ಮಪತ್ನಿ, ಅವನ ಹೆಂಡತಿ ಈಗ ಈ ಪರಿಸ್ಥಿತಿ ತಲುಪ್ಯಾಳ. ಕಾಶ್ಮೀರದಾಗಿರೋ ಮುಸ್ಲಿಮರನ್ನ ಪಾಕಿಸ್ತಾನದವರು ಸಾಯಿಸಬೇಡ್ರಿ, ನಾವೆಲ್ಲ ಸೇರಿ ಭಾರತದ ವಿರುದ್ಧ ಹೋರಾಡಬೇಕು ಹೊರತು ನಾವು ಹೋರಾಡಬಾರ್ದು ಅಂತ ಜ್ಞಾನ ಹೇಳಕತ್ತಾಳ. ಇದಿಷ್ಟೇ ಹೇಳಿಲ್ಲ, ತಿಹಾರ್ ಜೈಲೊಳಗಿರೋ ಯಾಸಿನ್ ಮಲಿಕ್ ಬಂದು ಹೇಳ್ಬೇಕೇನು ನಿಮ್ಗ ಅಂತ ಅಲ್ಲಿನ ಮಂದಿಗೆ ಪ್ರಶ್ನೆ ಕೇಳತ್ತಾಳ. जलजला हो तो फौज है, कोई नेचुरल डिजास्टर हो फौज है, दहशतगर्दी हो तो फौज है, इलेक्शंस की मुहाफिज हो तो फौज है, कोई झगड़ा हो तो फौज है, जंग लड़नी है तो फौज नहीं करना है. तो सियासतदानों ने आखिर करना क्या है? तिहार की जेलों से वो निकल कर आके कहें कि आपस में सुलह कर लो. ये तो मैं आज ये भी कहना चाहती हूँ कि इस सुलह के लिए अगर कोई रोल मीडिएशन का मेरी तरफ से मेरी जान भी हाजिर है. ಈ ಯಾಸಿನ್ ಮಲಿಕ್ ಯಾರು? ಈ ಫೋಟೋ ನೋಡ್ರಿ. ನಮ್ಮ ಮಾಜಿ ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ ಅವರ ಕೈಯೊಳಗ ಕೈ ಹಿಡ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ತಾ ಮಾತಾಡಕತ್ತಾರ. ಯಾರೋ ದೊಡ್ಡ ಮನುಷ್ಯ ಅಂತ ಅನ್ಕೋಬೇಡ್ರಿ, ಒಬ್ಬ ಟೆರರಿಸ್ಟ್. UPA ಗವರ್ಮೆಂಟ್ ಇದ್ದಾಗ ಸಾಕಷ್ಟು ಮೆರೆದಾಡಿದ ಮನುಷ್ಯ. ಇವನನ್ನ ಸಾಕಿತ್ತು UPA ಗವರ್ಮೆಂಟ್. ಏನು ಯೂಸ್ ಇತ್ತೋ ಗೊತ್ತಿಲ್ಲ, ಅಷ್ಟು ಚಂದ ಇವನ್ನ ನೋಡ್ಕೊಂಡಿತ್ತು. ಯಾವಾಗ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ಅವಾಗ ಇವನ್ನ ತಗೊಂಡೋಗಿ ತಿಹಾರ್ ಜೈಲೊಳಗೆ ಉಗ್ದಾರ. ಇವನಿಗೆ ಜೀವಾವಧಿ ಶಿಕ್ಷೆ ನಡೆದೈತಿ, ಆದ್ರ ಮರಣದಂಡನೆಯನ್ನೇ ಕೊಡ್ಬೇಕು ಅನ್ನೋ ಬೇಡಿಕೆಗಳದಾವ. ಸಾಕಷ್ಟು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಇವ ಬಳಲಾಕತ್ತಾನ. ಇದು ಅವನ ಹೆಂಡತಿಗೆ ಪಾಪ ಬಹಳಷ್ಟು ನೋವು ಮಾಡೈತಿ. ಅದರ ಜೊತೆಗೆ POK ಮಂದಿಯನ್ನ ಪಾಕಿಸ್ತಾನದವ್ರು ಕೊಂದ್ರ ಅದೆಷ್ಟು ನೋವಾಗಬಾರ್ದು ಪಾಪ ಆಕಿಗೆ. ಅದೇ ಈಕಿ ಗಂಡ ಏನೆಲ್ಲ ಅವಂತರ ಮಾಡಿದ, ಅದೆಷ್ಟು ಜನರ ನರಮೇಧ ನಡೆಸಿದ್ದ, ಅವಾಗ ಈಕಿಗೆ ಕರುಣೇನ ಇರಲಿಲ್ಲ. ಅವ ಮಾಡಿದ್ದು 1-2 ಅಲ್ರಿ, ಹೇಳ್ತೀನಿ ಕೇಳ್ರಿ. 1990ರಾಗ 4 ಮಂದಿ IAF ಅಧಿಕಾರಿಗಳನ್ನ ಇವ ಸಾಯಿಸಿಬಿಟ್ಟಿದ್ದ ನಿರ್ದಾಕ್ಷಣ್ಯವಾಗಿ. ಸೇನೆಯ ಮುಖ್ಯಸ್ಥರವರು ಅವರನ್ನ ಯಾವ ರೀತಿ ಕೊಂದಿದ್ದ ಅಂದ್ರ ಇಡೀ ದೇಶನ ಬೆಚ್ಚ ಬಿತ್ತಿತ್ತು. ಅಂತಹ ಹಂತಕ ಇವ.
ಇವನ ಹೆಂಡತಿಗೆ ಈಗ ಕರುಣೆ ಬರತೈತಿ. ಆಗ ಸತ್ತಿದ 4 ಮಂದಿ ಬಗ್ಗೆ ಈಕಿ ಕರುಣೆ ಇರಲಿಲ್ಲ. 1989ರಾಗ ಆಗಿನ ಗೃಹ ಮಂತ್ರಿಯ ಮಗಳನ್ನ ಕಿಡ್ನಾಪ್ ಮಾಡಿದ್ದ ಗುಂಪಿನ ಮುಖ್ಯಸ್ಥ ಇವ ಆಗಿದ್ದ. ಹೆಂಡತಿ ಯಾವ ಕಾಶ್ಮೀರದ ಜನರಿಗೋಸ್ಕರ ಅಳಾಕತ್ತಾಳಲ್ಲ, ಅದೇ ಕಾಶ್ಮೀರದಾಗ ಮುಸ್ಲಿಂ ಹಿಂದೂ ಯಾವ ಧರ್ಮವನ್ನು ನೋಡ್ಲಾರ್ದ ನಿರ್ದಾಕ್ಷಣ್ಯವಾಗಿ ನರಮೇಧ ನಡೆಸಿದ ಇದೇ ಯಾಸೀನ್ ಮಲಿಕ್. ಅವಾಗ ಒಂದು ಜೀವದ ಬೆಲೆ ಅಲ್ಲ, ಅಷ್ಟು ಸಾಕಷ್ಟು ಜೀವದ ಬೆಲೆ ಕೂಡ ಇವರಿಗೆ ಗೊತ್ತಾಗಿರ್ಲಿಲ್ಲ. ಈಗ ಕರುಣೆ ಉಕ್ಕಿ ಬಂದು ದಯವಿಟ್ಟು ಸಾಯಿಸ್ಬೇಡ್ರಿ ಅಂತ ವಶಾಲ್ ಮಲಿಕ್ ಬೇಡ್ಕೊಳಕತ್ತಾಳ. ಯಾವಾಗ UPA ಗೌರ್ಮೆಂಟ್ ಇತ್ತಲ್ಲ, ಅವಾಗ ಗಂಡ ಹೊರಗೆ ರಾಜ್ಯಾರೋಷವಾಗಿ ತಿರುಗಾಡಿ ಇಷ್ಟೆಲ್ಲ ಕೊಲೆಗಳನ್ನ, ಸುಲಿಗೆಗಳನ್ನ, ನರಮೇಧವನ್ನ ನಡೆಸ್ತಿದ್ದಾಗ ಈ ಹೆಣ್ಮಗಳು ಪಾಕಿಸ್ತಾನದಾಗ ಕೂತ ವಿಕೃತ ಸಂತೋಷ ಪಡ್ತಿದ್ಲು. ಈಗ POK ಜನರ ಮೇಲೆ ಏನ್ ದಾಳಿ ಆಯ್ತಲ್ಲ, ಒಳಗಿರುವಂತ ಕರುಣೆ ಹೊರಗೆ ಬಂದು ದಯವಿಟ್ಟು ಹಿಂಗ ಮಾಡ್ಬೇಡ್ರಿ ಅನ್ನೋ ಮಾತು ಹೇಳಕತ್ತಾಳ. ಈಗ ಜೀವಗಳ ಬೆಲೆ ಇವರಿಗೆ ಅರ್ಥ ಆಗತೈತಿ. ಯಾಕಂದ್ರೆ ಆಕಿ ಗಂಡ ಈಗ ತಿಹಾರ್ ಜೈಲ್ನಾಗಿದ್ದಾನ. ಏನೂ ಆಪ್ಷನ್ ಉಳಿದಿಲ್ಲ. ಕೈ ಮುಗಿದು ಕೇಳ್ಕೊಂಡು ಹೆಂಗಾದ್ರೂ ಮಾಡಿ ಕಾಶ್ಮೀರಿ ಪಾಕಿಸ್ತಾನವನ್ನ ಒಂದು ಮಾಡಬೇಕು ಅಂತ ಬಾಯಿ ಬಡ್ಕೊಳಕತ್ತಾಳ. POK ಒಳಗಿರೋ ಮಂದಿನೂ ನಮ್ಮೋರೇ, ಪಾಕಿಸ್ತಾನದವರು ನಮ್ಮೋರೇ. ಇಷ್ಟೇ ಅನ್ಲಾರ್ದ POK ಒಳಗಿರೋರ ಮೇಲೆ ಸೇನೆ ಕಳಿಸೋದನ್ನ ಬಿಟ್ಟು ಪೊಲಿಟಿಷಿಯನ್ಸ್ ಬಂದು ಮಾತಾಡ್ರಿ, ಇದನ್ನ ಬಗೆಹರಿಸೋ ಕೆಲಸ ಮಾಡ್ರಿ, ಎಲ್ಲದಕ್ಕೂ ಸೇನೆಯನ್ನ ಕಳಿಸಿ ದಾಳಿ ಮಾಡಿಸಿದ್ರ ಏನ್ ಅರ್ಥ ಇರ್ತೈತಿ ಅಂತ ಈಕೆ ಈಗ ಕೈ ಮುಗಿದು ಬೇಡ್ಕೊಳಕತ್ತಾಳ.